Hi guys, welcome to my channel. Have a fun. ಸೊ ಗೈಸ್ ನಾವಿವತ್ತು ಅರ್ಚನ ಮನೆಗೆ ಹೋಗ್ತಿದ್ದೀವಿ. ವೀಣಾ ಬಂದಿಲ್ಲ. ವೀಣನ್ನ CBS ಅಲ್ಲಿ ಪಿಕಪ್ ಮಾಡಿಬಿಟ್ಟು ಹೋಗ್ತೀವಿ. ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬೈ ಬೈ. Bye. A few moments later. ಕೋಸ್ಕೊಡ್ಲೆ ಬಸ್ ಹತ್ತಿದ್ವಿ. ಈಗ ಹೋಗೋದು ಅರ್ಚನ ಮನೆಗೆ. ಸೊ ನಾವು ಹೋಗ್ತಿರೋ ಊರ ಹೆಸರು ಏನಂದರೆ ದೂರ. ನಾನು ದೂರ ಅಂದ್ಕೊಂಡ್ರೆ ದೂರ ಆಗತ್ತೆ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ದೂರ ಅಂದರೆ ಬಸ್ ಸ್ಟಾಪು ಅಂತ. ಊರ ಹೆಸರೇ ದೂರ ಕಂಡಿದ್ದೀವಿ. ಊರ ಹೆಸರು ದೂರ ಅಂತ ಏನು ಕತೆ ನಾ ಏನು ಹಾಳ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ದೂರ ಹೋಗ್ತಿರ್ತೀವಿ, ದೂರ ಹೋದ್ಮೇಲೆ ಸಿಗ್ತೀವಿ. ನಾಲ್ಕು ಕಿಲೋಮೀಟರ್ ಹಾಂ, ಅದಾದ್ಮೇಲೆ ಬಂದ್ಬಿಡ್ತು ದೂರ. ದೂರ ಅಂದ್ಕೊಂಡ್ರೆ ದೂರ ಆಗ್ಬಿಟ್ಟತ್ತೆ ಅಂದ್ಕೊಂಡ್ರೆ ಆಗ ನೋಡಿಸೋ ದೂರ ಅಂದರೆ ಅಂದರೆ ಊರು ಹೆಸರು, ದೂರನೇ ಊರ ಹೆಸರು. ಸೊ ಈಗ ದೂರಕ್ಕೆ ಬಂದಿದ್ದೀವಿ. ಅರ್ಜು ಮನೆಗೆ ಹೋಗೋದು ಒಂದು ಬಾಕಿ ಇದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ನೀನು ಅವಳುವೆ, ಇವಳು ಬಂದವಳೆ ಅವಳ ಫ್ರೆಂಡು. ಫೈನಲಿ ದೂರಕ್ಕೆ ಬಂದ್ಬಿಟ್ಟಿದ್ದೀವಿ. ದೂರದವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇರಲೇ ಬರೋದಕ್ಕೆ ಏನು ಕಾರಣ ಅಂದರೆ ಮಾರಿ ಹಬ್ಬ ಐತೆ ಇವ್ರ ಊರಲ್ಲಿ. ಅರ್ಜು ಅವ್ರ ಅಜ್ಜಿ ಮನೇಲಿ. ಅಜ್ಜಿ ಮನೆಗೆ, ಅವ್ರ ಅಜ್ಜಿ ಮನೆಗೆ, ಅವ್ರ ಮನೆಗೂ ಅಲ್ಲ ನಾವು ಬಂದಿರೋದು. ಅರ್ಜು ಅವ್ರದ್ದು ಮೈಸೂರಲ್ಲೇನೆ, ಆದರೆ ಅವ್ರ ಅಜ್ಜಿ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ. ಹಂಗಾಗಿ ಅರ್ಜು ಅವ್ರ ಅಜ್ಜಿ. ಏನೇ ಆದರೂ ನಾವು ಬಂದಿರೋದು ದೂರ. ಡ್ಯಾನ್ಸ್ ಮಾಡೋದ ಇವರಿಬ್ಬರಂತೂ ಎಲ್ಲೆಲ್ಲಿಂದನೂ ಕರ್ಕೊಂಡು ಹೋಗ್ತಾರಪ್ಪ. ನಂಗಂತೂ ಏನೂ ಗೊತ್ತಿಲ್ಲ. ಬಿಡಿಸ್ಕೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಇಲ್ಲ, ಅರ್ಜು ಬಂದಾಗಿರೋದು ಚಪ್ಪರ ಗಿಪ್ಪರ ಹಾಕ್ಬಿಟ್ಟವ್ರೆ ನಮಗೋಸ್ಕರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಟೆಂಪಲ್ ಐತೆ, ಓದಿನ ಅಕ್ಕಿನ ಏನೋ ತಂದು ಹಾಕ್ತಾರೆ. ಕನ್ನಡ ಓದಕ್ಕೂ ಬರಲ್ಲ ಬಿಡುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವ್ರ ಮನೆಗೆ ಹೋಗಿದ್ದೆ. ಓ, ಇಲ್ಲಿ ಏನೋ ಪೂಜೆ ಮಾಡ್ತಾರೆ. ಮನೆ ಹತ್ರನೇ ಬಂದ್ಬಿಟ್ಟು ನಮ್ಮನೆ ಯಾರು ನಗಾಡ್ತಾರೆ. ಓ, ಇದಂಗಡಿ ಇದೇನಲ್ಲ ಈ ಥರ. ಸಾಕನ್ ಕರ್ತೆ ಕಣಯ್ಯಾಳು. ಅದೇನೋ ಸಬರ್ ಹತ್ರ ರೊಕ್ಕನ ಟೆಸ್ಟ್ ಹೋಯ್ತವ್ರಂತೆ. ಅದ್ ಮುಗಿಸ್ಕೊ ಬರ್ತೀನಿ ಬಿಡು, ಅವ್ರು ಊಟ ಮಾಡ್ಕೊ ಹೋಗ್ಲಿ ಅಂತ ಹೇಳೋದು. ಲೇಟ್ ಆದ್ರೂ ಪರವಾಗಿಲ್ಲ ಬಾಯ್. ಕೊನೆಗೂ ಅರ್ಚನ ಮನೆಗೆ ಬಂದು ಇದೇ ಆಮೇಲೆ ತೋರಿಸ್ಕೊಡ್ತೀವಿ. ಯಾರು ಹೇಳ್ತೀರಾ? ಹಳೆ ಮನೆ. ಇದು ಹಳೆ ಮನೆನಾ? ಮನೆ ಅದು ಹೊಸ ಮನೆ, ಅದು ಹೊಸ ಮನೆ, ಇದು ಹಳೆ ಮನೆನಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವಾಗ ಬರ್ತಾರೆ ಅದೆಲ್ಲ ಕಿತ್ತೈತೆ ಇರು. ಅಲ್ಲಿ ಅಲ್ಲಿ ಅದ್ ಹೇಳ್ತಾರೆ ನೋವಲ್ಲ ಅಂತ, ದೇವ್ರ ಕರ್ಸ್ತಾರೆ ನೋವಲ್ಲ ಅಂತ ಹೇಳ್ತಾರೆ. ಆ ಅಜ್ಜಿ ಹಂಗೆ ಹೇಳ್ತಿದ್ರು. ಅದ್ರದ್ದು ವಿಭೂತಿ ಹಾಕ್ಬಿಟ್ರೆ ನೋವಲ್ವಂತೆ. ಏನಾದ್ರೆ ಆ ಮುಂದೆಗೂ ಹುಷಾರಾಗ್ಲಿಲ್ವಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. A few moments later. ತಿನ್ನು.
ಕೆಲಸ ಮಾಡಿ ನೀನು ನೀನು ತಿಂದಿದ್ರಾ? ಇಲ್ಲ 1 hour later. ಇಲ್ಲಿ ನೋಡಿ ಬಂದಾಗ ಅವ್ರ ಮನೆ ಬಂದಾಗ ಹಿಂಗೆ, ಕಾಲೇಜಲ್ಲೂ ಹಿಂಗೆ, ಕ್ಲಾಸ್ ರೂಮಲ್ಲೂ ಹಿಂಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಇನ್ನೊಂಚೂರು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮತ್ತೆ ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಮುಂದಿನ ವರ್ಷ ನಮ್ಮಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲೇಜಲ್ಲಿ ಅಂತ. ಡಿಗ್ರಿ ಓದ್ತಿದ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬಾಯ್. ಮತ್ತೆ ಇದು ನಮ್ಮ ದೇಶ ಅಂದ್ರೆ. ಎಷ್ಟು ಗಂಟೆಗೆ ಐತೆ ಪೂರ್ವ? ಎಷ್ಟು ಟೈಮ್ ಈಗ? ಬರ್ತಿರೋಸ್ಕರ ಅಲ್ಲಿಂದ ತುಂಬ ಬರ್ತಾವನ. ಫಸ್ಟಿಗೆ ಹೋಗೋದು ಫೈನಲಿ ನಿದ್ದೆ ಎಳೀತಾ ಇದೆ. ಸುಸ್ತಾಗೋಯ್ತು. ಬಿಸಿಲಂದ್ರೆ ಬಿಸಿಲಪ್ಪ, ರಣ ಬಿಸಿಲು. ಹೌದು. ಸೊ ಗೈಸ್ ಫೈನಲಿ ಸೀರಿಯಸ್ಸಿಂದ ಬಂದು ಬಸ್ ಇಳಿದ್ವಿ. ಬಿಸಿಲಿಗೆ ಐತೇನೆ ಊಟ ಮಾಡಿದೆಲ್ಲ ಕರ್ಗೆ ಹೋಯ್ತು. ಹೌದು, ನಾವು ಕಾಣ್ತಾನೆ ಇಲ್ಲ. ನಿದ್ದೆ ಎಳೀತೈತೆ. ಇದು ಫಸ್ಟ್ ನಾವು ಮಹಾರಾಜ ಹಾಸ್ಟೆಲಿದ್ದಾಗ ನಡ್ಕೊಂಡು ಬರೋ ದಾರಿಯಾಗಿತ್ತು. ತೋರಿಸ್ತೀನಿ ರೀ. ಇದೇ ಜಾಗ ಫಸ್ಟು ಮಹಾರಾಜ ಹಾಸ್ಟೆಲಿದ್ದಾಗ ಹಿಂಗೇನೆ ಬರ್ತಿದ್ವಿ. ಏನು ಹೇಳು, ಮಾವಿನಕಾಯಿ ಉದುರಿಸ್ತಿದ್ವಿ ಹುಸಿನ. ಇಲ್ಲಿ ಅದೇ ಮಾವಿನಕಾಯಿ. ಇದು ಇಲ್ಲಿ ಗೇಟ್ ಒಳಗೆ ಕೂತ್ಕೊಳ್ಳೋಕೆಲ್ಲ ಜಾಗ ಇರ್ತಿತ್ತು, ಚೆನ್ನಾಗಿತ್ತು. ಪ್ಲಸ್ ಇದೇ ನಮ್ಮ ಲೇಡೀಸ್ ಹಾಸ್ಟೆಲ್. ಹೈ ಓಯ್, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ. ಇದೇ ನಾವಿರೋ ಹಾಸ್ಟೆಲ್.